ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಲ್ಟೆಡ್ ಪೀನಟ್ಸ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ನಾನಿಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಸೊ ನೀರಿಗೆ ಸ್ವಲ್ಪ ಕಾದ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಪೀನಟ್ಸನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಈ ಶೇಂಗಾನ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ, ಒಂದು 20% ಕುದಿಸಿದ್ರೆ ಸಾಕು. ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ವಾಪಸ್ ಬರಬೇಕಾದ್ರೆ ಸ್ಕೂಲ್ ಬಿಡೋ ಟೈಮಲ್ಲಿ ಸ್ಕೂಲ್ ಹತ್ರ ಗಾಡಿ ತೊಗೊಂಡು ಬರ್ತಿದ್ರು. ಶೇಂಗಾ, ಮಸಾಲೆ ಶೇಂಗಾ, ಹಾಗೆ ಉಪ್ಪಿನ ಶೇಂಗಾ, ನಾನಾ ಥರ ಶೇಂಗಾ ಮತ್ತು ಕಡಲೆ ಈ ಥರ ಇಟ್ಕೊಂಡು ಬರ್ತಿದ್ರು. ಆವಾಗ ನಾವು 2 ರುಪೀಸು 5 ರುಪೀಸ್ ಕೊಟ್ಟು ತೊಗೋತಿದ್ವಿ. ತುಂಬ ಚೆನ್ನಾಗಿ ರುಚಿಯಾಗಿರ್ತಿತ್ತು. ಸೊ ಆ ಥರ ನಮ್ಗೆ ಇವಾಗ ನೆನಪು ಬಂತು. ಅದಕ್ಕೆ ನಾನು ಈ ಥರ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಹಾಗೇನಾದರೂ ತಿನ್ಬೇಕನ್ಸಿದ್ರೆ ನಾವು ಈ ಥರ ಶೇಂಗಾನ ಮಾಡ್ಕೊಂಡು ಮನೇಲೇ ತಿನ್ಬೋದು. ಸೊ ನೋಡಿ, ಇವಾಗ 1 ಕುದಿ ಶೇಂಗಾ ಕುದ್ದಿದೆ. ಸೊ ಇದನ್ನು ಬಿಸಿ ಆಗಿರುವಾಗಲೇ ನಾವೇನು ಮಾಡೋಣ, ಈ ನೀರನ್ನು ತೆಗೆದು ಸೋಸೋಣ. ಸೊ ನೋಡಿ, ಇವಾಗ ನಾನು ಈ ಥರ ತೆಗಿತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ಬಿಸಿ ಇರುವಾಗಲೇ ಶೇಂಗಾನ ನಾವು ಹುರ್ಕೊಂಬಿಡಬೇಕು. ಇಲ್ಲಾಂದರೆ ಅದು ಚೆನ್ನಾಗಿ ಉಪ್ಪು ಹಿಡಿಯಲ್ಲ. ಅದು ನಾವು ತಿನ್ಬೇಕನ್ಸಿದ್ರೆ ಅದೊಂಚೂರು ಉಪ್ಪು ಬರಬೇಕಲ್ವ, ಅಂದರೆ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಡಬೇಕು. ಪಾತ್ರೆ ಕಾದ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಉಪ್ಪು ಕಾದ ನಂತರ ಕುದಿಸಿರುವಂಥ ಶೇಂಗಾನ ಇದಕ್ಕೆ ಹಾಕಿ ಚೆನ್ನಾಗಿ ಹುರಿಬೇಕು. ಉಪ್ಪಿನ ಜೊತೆ ಇದು ಚೆನ್ನಾಗಿ ಹುರಿಬೇಕು. ಆ ಥರ ಮಿಕ್ಸ್ ಮಾಡಿ ಹುರಿಯೋಣ. ಸೊ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಸೊ ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ತಿದ್ದೀನಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಅನಿಸುತ್ತೆ ಇಷ್ಟು ಸಾಲ್ಟ್ ಆಗುತ್ತಲ್ಲ ಹೇಗೆ ಇದು ಅಂತ. ಇಲ್ಲ, ಇದು ಜಾಸ್ತಿ ಸಾಲ್ಟ್ ಆಗಲ್ಲ. ಇವಾಗ ಹಸಿ ಇದೆಯಲ್ವ, ಅದಕ್ಕೇನು ಅನಿಸುತ್ತೆ ನಮಗೆ ಸಾಲ್ಟ್ ಜಾಸ್ತಿ ಹಿಡಿಯುತ್ತೇನೋ ಅಂತ ಅನಿಸುತ್ತೆ. ಬಟ್ಟು ಇದು ನಾವು ಈ ಥರ ಫ್ರೈ ಮಾಡ್ಕೋತಾ ಹೋಗ್ತೀವಲ್ವ, ಸೊ ಅವಾಗೇನಾಗುತ್ತೆ, ಕಡಿಮೆ ಸಾಲ್ಟ್ ತೊಗೊಳುತ್ತೆ ಇದು. ಸೊ ನೋಡಿ, ನೀವೇ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಉಸುಗಿನಲ್ಲಿ ಹುರಿತಾರೆ, ಬಟ್ ನಮ್ಮ ಮನೆಯಲ್ಲಿ ಉಸುಗದು ಮನೇಲೇನು ಸಿಗಲ್ವಲ್ಲ. ಸೊ ಅದಕ್ಕೆ ನಾವು ಇದೇ ಉಪ್ಪಲ್ಲಿ ಹುರಿಬೋದು. ನೀವು ಕಲ್ಲುಪ್ಪು ಬೇಕಾದರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಉಪ್ಪು ಚೆನ್ನಾಗಿ ಕಾದ್ಮೇಲೆ ನಾವು ಶೇಂಗಾನ ಹಾಕಬೇಕು. ನೋಡಿ, ಫಸ್ಟು ಮಾಡಿರೋ ಶೇಂಗಾಕ್ಕೂ ಇವಾಗೂ ನೋಡಿ ಸಾಲ್ಟ್ ಎಲ್ಲ ಪೂರ್ತಿ ಕಂಪ್ಲೀಟ್ಲಿ ಶೇಂಗಾಕ್ಕೇನೂ ಹಿಡ್ಕೊಂಡಿಲ್ಲ, ಹಾಗೆ ಬಿಟ್ಕೊಂಡು ಬಿಟ್ಟಿದೆ ನೋಡಿ. ಈ ಥರ ಚೆನ್ನಾಗಿ ಹುರಿಬೇಕು. ಇವಾಗ ಜಾಸ್ತಿ ಸಾಲ್ಟ್ ಅನಿಸಲ್ಲ. ಸೊ ಇದು ಆಗಿದೆ, ಇದು ಆಲ್ಮೋಸ್ಟ್ ಆಗಿದೆ ಇದು. ಸೊ ಒಂದು ಚೆಕ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಶೇಂಗಾ ಆಗಿದೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡೋದಂದರೆ, ಒಂದು ಶೇಂಗಾನ ತೊಗೊಂಡು ಅದನ್ನು ಪ್ರೆಸ್ ಮಾಡಿದರೆ ಸಿಪ್ಪೆ ಕ್ರಿಸ್ಪಿಯಾಗಿ ಬರಬೇಕು. ಸೊ ಆ ಥರ ಬಂದರೆ ಶೇಂಗಾ ಕಂಪ್ಲೀಟ್ಲಿ ಹುರಿದಿದೆ ಅಂತ ಅರ್ಥ. ಒಂದು 10 to 15 ಮಿನಿಟ್ಸು ಇದು ಕೂಲ್ ಆಗಕ್ಕೆ ಬಿಡಬೇಕು. ಸಾಲ್ಟಲ್ಲೇ ಕೂಲ್ ಆಗಕ್ಕೆ ಬಿಡಬೇಕು. ಆನಂತರ ಈ ಥರ ಇದನ್ನು ನಾನು ಸಾನಿಸ್ತಾ ಇದ್ದೀನಿ. ಸಾಲ್ಟ್ ಬೇರೆ ಹಾಗೆ ಶೇಂಗಾ ಬೇರೆ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕಂಪ್ಲೀಟ್ಲಿ ಆಗಿದೆ. ಸೊ ಉಪ್ಪನ್ನು ಎಲ್ಲ ಪೂರ್ತಿ ತೆಗಿತಾ ಇದ್ದೀನಿ. ಸೊ ನೋಡಿ, ಇವಾಗ ಸಾಲ್ಟೆಡ್ ಪೀನಟ್ಸ್ ರೆಡಿ ಆಯಿತು. ನಾನಿಲ್ಲಿ ಒಂದು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಇದು ಒಂಥರ ಟೈಮ್ ಪಾಸ್ ಶೇಂಗಾ ಅಂತ ಹೇಳ್ಬೋದು. ನಾನಿಲ್ಲಿ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು 15 ಡೇಸ್ ತನಕ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾ ಮಾಡಿರೋವಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಮತ್ತು ರೆಸಿಪಿಗಳು ಬೇಕಂದರೆ ನನ್ನ ಚಾನಲ್ಗೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ. ಕೆಳಗೆ ಕೊಟ್ಟಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.